ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 2 ಇಂಪಾರ್ಟೆಂಟ್ ಕಂಪನಿಗಳ Q4 ರಿಸಲ್ಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ನೋಡೋಣ ಆಸ್ ಯೂಶುವಲ್ ಕಂಪನಿಗಳ ರಿಸಲ್ಟ್ ಹೇಗಿದೆ, ಯಾವ ಕಂಪನಿಗಳು, ಹಾಗೆ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಕಂಪನಿಗಳು ಹೇಗಿದ್ದಾವೆ, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ಕಂಪನಿ ನಾವು ನೋಡೋದಾದ್ರೆ ಮುತ್ತೂಟ್ ಫೈನಾನ್ಸ್ ಲಿಮಿಟೆಡ್. ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು 3.78% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಇದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನಿದೆ ಇವತ್ತಿಂದು ರಿಸಲ್ಟ್ ನೋಡಿ ಬಂದಿರುವಂತದ್ದಲ್ಲ, ರಿಸಲ್ಟ್ ಗೆ ಮುಂಚೆ ಬಂದಿರುವಂತದ್ದು. ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ರಿಸಲ್ಟ್ ಗೆ ಯಾವ ರೀತಿ ಇರುತ್ತೆ ಅಂತ. ಬನ್ನಿ ರಿಸಲ್ಟ್ ಅನ್ನು ನೋಡೋಣ. ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಅನ್ನು ಓಪನ್ ಮಾಡಿದೀನಿ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ, ನೀವು ಇಲ್ಲಿ ನೋಡಬಹುದು. ಅದರ್ ಇನ್ಕಮ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ, ಅಲ್ಲಿ ಏನು ದೊಡ್ಡ ಚೇಂಜಸ್ ಇಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು. ಇಂದಿನ ವರ್ಷ 32,983 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 38,426 ಮಿಲಿಯನ್, ಈಗ 41,794 ಮಿಲಿಯನ್. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ ರೆವಿನ್ಯೂ ವೈಸ್. ನಂತರ ಎಕ್ಸ್ಪೆನ್ಸಸ್ ನೋಡಬಹುದು. ಇಂದಿನ ವರ್ಷ 19,434 ಇತ್ತು. ಇಂದಿನ ಕ್ವಾರ್ಟರ್ಲಿ 23,083, ಈಗ 25,942. ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್ ನೋಡಬಹುದು. ಇಂದಿನ ವರ್ಷ 13,548 ಮಿಲಿಯನ್ ಇತ್ತು. ಇಂದಿನ ಕ್ವಾರ್ಟರ್ಲಿ 15,343 ಮಿಲಿಯನ್, ಈಗ 15,851 ಮಿಲಿಯನ್. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಇಂದಿನ ವರ್ಷ 10,092 ಮಿಲಿಯನ್, ಇಂದಿನ ಕ್ವಾರ್ಟರ್ಲಿ 11,453 ಮಿಲಿಯನ್, ಈಗ 11,822 ಮಿಲಿಯನ್. ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ EPS ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು. 24.25 ಇತ್ತು ಇಂದಿನ ವರ್ಷ, ಇಂದಿನ ಕ್ವಾರ್ಟರ್ಲಿ 27.49, ಈಗ 28.37. ನೆಟ್ ಪ್ರಾಫಿಟ್ ಹೇಗೆ ಇಂಪ್ರೂವ್ ಆಯ್ತೋ ಅದೇ ರೀತಿ ಇಲ್ಲೂ ಕೂಡ ಡೆವಲಪ್ಮೆಂಟ್ ಇದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮುತ್ತೂಟ್ ಫೈನಾನ್ಸ್ ನ Q4 ರಿಸಲ್ಟ್ ಅಲ್ಲಿ. ನಂತರ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ 67,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಯರ್ಲಿ 50% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ 1 ಇಯರ್ ಅಲ್ಲಿ. 5 ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ತುಂಬಾ ಒಳ್ಳೆ ಕರೆಕ್ಷನ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು, ನೋಡಬಹುದು ನೀವು ಇಲ್ಲಿ 45% ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಈಗ ರಿಕವರ್ ಕೂಡ ಆಗಿದೆ ನೋಡಬಹುದು. ಈಗ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ನವೆಂಬರ್ 2021 ಹೈಯಿಂದ ಮೇ 2024 ಹೈಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ರಿಕವರಿಯನ್ನ ಮಾಡಿದೆ. ಮೋರ್ ದನ್ 40% ಡೌನ್ ಫಾಲ್ ಆದಂತಹ ಸ್ಟಾಕ್ ಇವತ್ತು ರಿಕವರಿಯನ್ನ ಮಾಡಿ ಟ್ರೇಡ್ ಆಗ್ತಿದೆ. ಬಿಸ್ನೆಸ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ Q4 ಅಲ್ಲಿ. ನೋಡೋಣ ನಾಳೆ ಯಾವ ರೀತಿ ಸ್ಟಾಕ್ ರಿಯಾಕ್ಷನ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಂತಹ ಸ್ಟಾಕ್ 2021 ನಂತರ ಡೌನ್ ಫಾಲ್ ಆಯ್ತು. ಇದಕ್ಕೆ ಕಾರಣಗಳನ್ನ ಹುಡುಕೋದಾದ್ರೆ 21 ನಂತರ ಸ್ವಲ್ಪ ಮಾರ್ಕೆಟ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಜೊತೆಗೆ ಕಂಪನಿಯ MD ಅಥವಾ ಈ ಕಂಪನಿಯ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಜಾರ್ಜ್ ಮುತ್ತೂಟ್ ಅವರು ಎಕ್ಸ್ಪೈರ್ ಆದ್ರು. ಆಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಯಾಕಂದ್ರೆ ಮುಂದಿನ ಜನರೇಷನ್ ಯಾವ ರೀತಿ ಕಂಪನಿಯನ್ನ ಕೊಂಡೊಯ್ತಾರೆ ಅದು ಒಂದು ಕ್ವಶನ್ ಮಾರ್ಕ್ ಅನ್ನ ಹುಟ್ಟಾಕುತ್ತೆ. ಯೂಶಲಿ ಮ್ಯಾನೇಜ್ಮೆಂಟ್ ನ ಕೀ ಪರ್ಸನ್ಸ್ ಕಂಪನಿಯಿಂದ ದೂರ ಆದಾಗ ಆ ರೀತಿಯ ಗೊಂದಲ ಸೃಷ್ಟಿ ಆಗಿತ್ತು. ನಂತರ ಅವರ ಮಗ ಈಗ ಕಂಪನಿಯನ್ನ ಮುನ್ನಡೆಸ್ತಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗಾಗಿ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ. ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಒಂದ್ಸಲ ಓವರ್ ವ್ಯೂ ಮಾಡೋದಾದ್ರೆ ನೋಡಬಹುದು. 2012 ಡೇಟಾ ಇದೆ. ಹಾಗೆ ನಿಮಗೆ ಗೊತ್ತಿದೆ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಕಂಪನಿ. ಸೊ ಮಾರ್ಚ್ 2012 ನೋಡಬಹುದು 4,500 ಕೋಟಿಯಿಂದ ಶುರುವಾಗಿ ಪರ್ಫಾರ್ಮೆನ್ಸ್ ಅಲ್ಲಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಂತರ 2017 ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ ನೋಡಬಹುದು. 2017 ಇಲ್ಲಿವರೆಗೂ 2023 ಸ್ವಲ್ಪ ಡೌನ್ ಆಯ್ತು ಪರ್ಫಾರ್ಮೆನ್ಸ್, ಬಟ್ ನಂತರ ಈಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಿದೆ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ, ಬಟ್ ನಂತರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಡಬಲ್ ಡಿಜಿಟಲ್ ಇದೆ. ನಂತರ CAGR ಕೂಡ ಚೆನ್ನಾಗಿದೆ. 3 ಇಯರ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ, ಉಳಿದಂತೆ ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ. 3 ಇಯರ್ಸ್ ಅಲ್ಲಿ ಮಾತ್ರ ಸಿಂಗಲ್ ಡಿಜಿಟ್ ಇದೆ. ನಂತರ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ 3 ಇಯರ್ಸ್ ಅಲ್ಲಿ ಸಿಂಗಲ್ ಡಿಜಿಟಲ್ ಇದೆ. ಇನ್ನು ಉಳಿದಂತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 73% ಅಥವಾ ಅದಕ್ಕಿಂತ ಜಾಸ್ತಿ ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 8.3% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS ನಿಯರ್ಲಿ 15% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 3.5% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮುತ್ತೂಟ್ ಫೈನಾನ್ಸ್ ದ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಒಂದು ಇಂಟ್ರೆಸ್ಟಿಂಗ್ ಕಂಪನಿ, ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ. ಸೊ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ.
ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಎರಡನೇ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಭಾರತ್ ಡೈನಾಮಿಕ್ಸ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇವತ್ತು 0.34% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇದು ಕೂಡ ರಿಸಲ್ಟ್ ಗೆ ಬಂದಿರುವಂತ ರಿಯಾಕ್ಷನ್ ಅಲ್ಲ, ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ ರಿಸಲ್ಟ್ ಹೇಗಿದೆ ಅಂತ ನೋಡೋಣ. ರಿಸಲ್ಟ್ ಇರುವಂತ PDF ಫೈಲ್ ಅನ್ನು ಓಪನ್ ಮಾಡಿದೀನಿ. ಕಂಪನಿ ಡಿವಿಡೆಂಡ್ ಬಗ್ಗೆ ಏನಾದರೂ ಡಿಸಿಷನ್ ತಗೊಂಡಿದೆಯಾ ಅಂತ ನೋಡೋದಾದ್ರೆ ನೋಡಬಹುದು 0.85 ಪರ್ ಶೇರ್, ಅಂದ್ರೆ 85 ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಂಪನಿ. ನಂತರ ರಿಸಲ್ಟ್ ಅನ್ನು ನೋಡೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ, ನೀವು ಇಲ್ಲಿ ನೋಡಬಹುದು. ಹಾಗೆ ಸೀಕ್ವೆನ್ಸ್ ಕೂಡ ನೋಡಬಹುದು, ಮಾರ್ಚ್ ಡಿಸೆಂಬರ್ ಮಾರ್ಚ್. ಟೋಟಲ್ ಇನ್ಕಮ್ ನೋಡಬಹುದು. ಅದರ್ ಇನ್ಕಮ್ ನೋಡೋದಾದ್ರೆ ಲಾಸ್ಟ್ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಅಂತ ವ್ಯತ್ಯಾಸ ಏನಿಲ್ಲ. ಬಟ್ ಇಯರ್ ಆನ್ ಇಯರ್ ನೋಡಿದ್ರೆ 3700 ಇಂದ 8800 ಹೋಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ನಂತರ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಾದ್ರೆ 83,542 ಲಕ್ಷ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 68,921, ಈಗ 94,260. ಇಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವಿನ್ಯೂ ವೈಸ್. ನಂತರ ಎಕ್ಸ್ಪೆನ್ಸಸ್ ನೀವು ಇಲ್ಲಿ ನೋಡಬಹುದು. ಟೋಟಲ್ ಎಕ್ಸ್ಪೆನ್ಸಸ್ ನ 62,961 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 50,011, ಈಗ 55,473. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಬಿಫೋರ್ ಟ್ಯಾಕ್ಸ್ ಅಂಡ್ ಎನಿ ಅಡ್ಜಸ್ಟ್ಮೆಂಟ್ಸ್. ನೀವು ಇಲ್ಲಿ ನೋಡಬಹುದು 20,581 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 18,910, ಈಗ 38,787. ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು. ನಿಯರ್ಲಿ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಖಂಡಿತ ಡಬಲ್ ಗಿಂತ ಜಾಸ್ತಿನೇ ಆಗಿದೆ ಪರ್ಫಾರ್ಮೆನ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ PBT ನಲ್ಲಿ. ನಂತರ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ನೆಕ್ಸ್ಟ್. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಹಿಂದಿನ ವರ್ಷ 15,275, ಹಿಂದಿನ ಕ್ವಾರ್ಟರ್ಲಿ 13,503, ಈಗ 28,877. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನಂತರ EPS ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು 4.17 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 3.68, ಈಗ 7.88. ಇಲ್ಲೂ ಕೂಡ ಒಳ್ಳೆ ಬದಲಾವಣೆ ಆಗಿದೆ, ಇಂಪ್ರೂವ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ BDL ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಿಯರ್ಲಿ ಡಬಲ್ ಆಗಿದೆ. ಇಯರ್ ಆನ್ ಇಯರ್ ಚೆಕ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತೂ ಮೋರ್ ದೆನ್ ಡಬಲ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹೋಪ್ ಇಟ್ಕೊಳ್ಬಹುದು ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ನೋಡೋಣ. ಮೊದಲೇ ಸರ್ಕಾರಿ ಕಂಪನಿ, ಎಲೆಕ್ಷನ್ ಜಿಟರ್ಸ್ ಕೂಡ ಇದೆ. ಹಾಗಾಗಿ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ನಾವು ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಹೋಪ್ ಅಂತೂ ಇದೆ, ಯಾಕಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಆ ಕಾರಣದಿಂದ ಹೋಪ್ ಇಟ್ಕೊಳ್ಬಹುದು. ನಂತರ ಮಾರ್ಕೆಟ್ ಕ್ಯಾಪ್ ನೋಡಬಹುದು. 56,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, 180%. ಹಾಗೆ ಇತ್ತೀಚೆಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿದೆ, ಹಾಗಾಗಿ ಈ ಸ್ಪೈಕ್ ಕಂಡು ಬರುತ್ತೆ. ಅಂದ್ರೆ ಇನ್ನು ಪ್ರಾಪರ್ ಆಗಿ ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ. 1 ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 934%. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. 2018 ಇರುವಂತಹ ಕಂಪನಿ ಇಲ್ಲಿವರೆಗೂ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಎಸ್ಪೆಷಲಿ 2020 ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಎಸ್ಪೆಷಲಿ 2023 ಅಂತೂ ಎಕ್ಸೆಪ್ಷನಲ್ ಇಯರ್ ಅಂತಾನೆ ಹೇಳ್ಬೋದು ಎಲ್ಲ ಸರ್ಕಾರಿ ಕಂಪನಿಗಳಿಗೆ. ಇದು ಕೂಡ ಒಂದು ಸರ್ಕಾರಿ ಕಂಪನಿ, ನಿಮಗೆ ಗೊತ್ತಿರಲಿ. ನಾನು ಕೂಡ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ಇದೇನು ಮೊದಲನೇ ಸಲ ಏನಲ್ಲ. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಒಂದ್ಸಲ ನೋಡೋದಾದ್ರೆ ಹಾಗೆ 2012 ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 960 ಶುರುವಾಗಿ ಪರ್ಫಾರ್ಮೆನ್ಸ್ ಸ್ಟಿಲ್ 2017 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಅದರ ನಂತರ ಫ್ಲಕ್ಚುಯೇಷನ್ಸ್ ತುಂಬಾ ಇದೆ. 4,500, 3,000, 3,100, ಮತ್ತೆ ನೋಡಬಹುದು ಸಡನ್ ಆಗಿ 1,900 ಇಳಿತು. ನಂತರ 2,800, 2,400, ಈಗ 2,300ಕ್ಕೆ ಬಂದಿದೆ. ಈ ಸಲದ ಕ್ವಾರ್ಟರ್ ಸೇರ್ಕೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಪರ್ಫಾರ್ಮೆನ್ಸ್. ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಖಂಡಿತ ಈ ಕಂಪನಿಯಲ್ಲಿ ಇಲ್ಲ. ಆದ್ರೆ ಈಗ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿರೋದೇ ಫ್ಯೂಚರ್ ಗ್ರೋತ್ ಅನ್ನ ನೋಡಿ. ಎಸ್ಪೆಷಲಿ ಸರ್ಕಾರದ ಗಮನ ಬೇರೆ ಕಡೆ ಇದೆ, ಆತ್ಮನಿರ್ಭರ ಭಾರತ ಅಂತ. ಈ ಕಂಪನಿ ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಈಗಾಗಲೇ ಡಿಫೆನ್ಸ್ ಆದ್ಯತೆ ತುಂಬಾನೇ ಜಾಸ್ತಿ ಆಗಿದೆ. ಜೊತೆಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಹಲವಾರು ಪ್ರಾಡಕ್ಟ್ಸ್ ಅನ್ನ ನಮ್ಮ ದೇಶ ಡಿಫೆನ್ಸ್ ಸೆಕ್ಟರ್ ಅಲ್ಲಿ. ಎಷ್ಟು ದಿನ ಇಂಪೋರ್ಟ್ ಕಂಟ್ರಿ ಆಗಿದ್ದಂತದ್ದು ಈಗ ಎಕ್ಸ್ಪೋರ್ಟ್ ಕಡೆ ಕೂಡ ಗಮನ ಕೊಡ್ತಾ ಇದೆ. ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅದನ್ನ ನೋಡೋದಾದ್ರೆ ಖಂಡಿತ ಪಾಸಿಟಿವ್ಸ್ ಇಟ್ಕೊಳ್ಬಹುದು. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ. ಬಟ್ ನೆಟ್ ಲಾಸ್ ಅಲ್ಲೇನಿಲ್ಲ, ಪ್ರಾಫಿಟ್ ಅಲ್ಲಿ ಇರುವಂತಹ ಕಂಪನಿ. ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ನಂತರ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು, ಡಬಲ್ ಡಿಜಿಟಲ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು. ಇನ್ನು 10 ಇಯರ್ಸ್ ಆಗಿಲ್ಲ, ಹಾಗಾಗಿ ಅಪ್ ಟು 5 ಇಯರ್ಸ್ ಅವೈಲೇಬಲ್ ಇದೆ. ಹಾಗೆ CAGR ಚೆನ್ನಾಗಿದೆ, ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಹಾಗಾಗಿ CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಯಾಕಂದ್ರೆ ಪ್ರಾಫಿಟ್ ಗ್ರೋತ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇದೆ, ನೀವು ಇಲ್ಲಿ ನೋಡಬಹುದು. ಜೊತೆಗೆ ಫ್ಲಕ್ಚುಯೇಷನ್ಸ್ ಇದೆ, ಹಾಗಾಗಿ ಇಲ್ಲೆಲ್ಲನೂ ಕೂಡ ನೆಗೆಟಿವ್ ಕಾಣುತ್ತೆ. ನಂತರ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ, ಇಲ್ಲೂ ಕೂಡ ನೆಗೆಟಿವ್ ಇದೆ. ಯಾಕಂದ್ರೆ ನಾವು ನೋಡೋದು ಇಲ್ಲೇನ ಎಷ್ಟು ಫ್ಲಕ್ಚುಯೇಷನ್ಸ್ ಇದೆ ಅಂತ. ಇತ್ತೀಚೆಗಂತೂ 5,000 ರೇಂಜ್ ಅಲ್ಲಿ ಇದ್ದಂತ ರೆವಿನ್ಯೂ 2,000 ರೇಂಜಿಗೆ ಬಂದಿದೆ. ಹಾಗಾಗಿ ಅಬ್ವಿಯಸ್ಲಿ ಇಲ್ಲೆಲ್ಲನೂ ಕೂಡ ನೆಗೆಟಿವ್ ಇರುತ್ತೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಿಯರ್ಲಿ 75% ಪ್ರಮೋಟರ್ ಹೋಲ್ಡಿಂಗ್ ಇದೆ.
ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡಬಹುದು ನೀವು ಇಲ್ಲಿ. ನಂತರ FIS ನಿಯರ್ಲಿ 3% ಹೋಲ್ಡಿಂಗ್ ಇದೆ. DIS ಮೋರ್ ದನ್ 12% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 9.72% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಮೆಜಾರಿಟಿ ಪ್ರಮೋಟರ್ಸ್ ಹತ್ರ ಇದೆ, ಅಂದ್ರೆ ಸರ್ಕಾರದ ತರನೇ. FIS DIS ಕೂಡ ನಿಯರ್ಲಿ 15% ಹೋಲ್ಡಿಂಗ್ ಇಟ್ಟಿದ್ದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಾವು ಡಿಸಿಷನ್ ತಗೊಳ್ಳಿಕ್ ಆಗೋದಿಲ್ಲ ಈ ಕಂಪನಿಯಲ್ಲಿ. ಫ್ಯೂಚರ್ ನೋಡಿ ಡಿಸೈಡ್ ಮಾಡಬಹುದು. ಇನ್ ಕೇಸ್ ನಿಮಗೆ ಫ್ಯೂಚರ್ ಚೆನ್ನಾಗಿರ್ಬೋದು, ಇನ್ನೂ ಬ್ರೈಟ್ ಇರ್ಬೋದು ಅಂತ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು, ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಬಟ್ ಈ ಕ್ವಾರ್ಟರ್ ಅಂತೂ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ರೆವಿನ್ಯೂ ವೈಸ್, ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ BDL. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ. ನಾಳೆ ಮಿಸ್ ಮಾಡದೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಸ್ಟಾಕ್ ಅನ್ನ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.